ನಡೀತಾ ಇರುವಂತದ್ದು ತಾಲಿಬಾನಿ ಸರ್ಕಾರ. ಹಾಗಾಗಿಯೇ ಪಾಕಿಸ್ತಾನ ಪರ ಪ್ಯಾಲೆಸ್ಟೈನ್ ಬಾವುಟ ತೋರಿಸುವಂಥದ್ದು ಈ ತರ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಸಿದ್ದರಾಮಯ್ಯನವರಂತಹ ತಾಲಿಬಾನಿ ಮನಸ್ಥಿತಿ ಇರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ತೊಲಗೋವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿತಾ ಇರ್ತದೆ. ತಾಲಿಬಾನಿ ಸರ್ಕಾರ ಬಂತು ಅಂತಾನೆ ತಾಲಿಬಾನಿ ಸರ್ಕಾರ ಬಂದಿರೋದ್ರಿಂದಲೇ ಹುಬ್ಬಳ್ಳಿ UAPA ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರೋದು, DJ ಹಳ್ಳಿ KJ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವಂತದ್ದು, ವಫ್ ಮುಖಾಂತರವಾಗಿ ನಮ್ಮ ಹಿಂದೂಗಳ ಭೂಮಿ ಕಬಳಿಸಲಿಕ್ಕೆ ಹೊರಟಿರುವಂತದ್ದು, ಹೀಗೆ ಒಂದೊಂದು ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಶಾಂತಿಯುತವಾಗಿ ನಡಿಬೇಕಾಗಿದೆ. ಶಾಂತಿಯುತವಾಗಿದ್ದಂತ ಮಂಡ್ಯದಲ್ಲಿ ಕೆರಗೋಡು ಇನ್ಸಿಡೆಂಟ್ ಆಯ್ತು, ಮದ್ದೂರು ಇನ್ಸಿಡೆಂಟ್ ಆಗಿದೆ, ಇದಕ್ಕಿಂತ ಮೊದಲು ನಾಗಮಂಗಲದಲ್ಲಿ ಇನ್ಸಿಡೆಂಟ್ ಆಯ್ತು. ಎಲ್ಲಾ ಕಡೆ ಶಾಂತಿಯ ಪ್ರತಿಪಾದಕರು ಅಂತ ಹೇಳ್ಕೊಂಡು ಬಂದಿರೋರು ಕಲ್ಲು ಬಿಸೋಳ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಪರ ಸಿದ್ದರಾಮಯ್ಯ ಇದ್ದಾರೆ ಅಂತ ಅವ್ರಿಗೆ ಧೈರ್ಯ ಇದೆ. ಗೌರ್ಮೆಂಟ್ ಅವ್ರು ಇನ್ನೇ ನಿಂತಿದೆಲ್ಲ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಇದಕ್ಕೆಲ್ಲದಕ್ಕೂ ಕಾರಣ.